ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ವಿಚಾರವಾಗಿ 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಮುದಾಯದ ಬೀದಿ ನಾಯಿಗಳು ಅಂದರೆ ಆಸ್ಪತ್ರೆ ಆವರಣ ಆಗಿರ್ಬೋದು, ಶಾಲಾ ಆವರಣ ಆಗಿರ್ಬೋದು, ಜೊತೆಗೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಈ ರೀತಿಯಲ್ಲಿರುವಂತಹ ಬೀದಿ ನಾಯಿಗಳ ಬಗ್ಗೆ, ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಜೊತೆಗೆ GBA ಅಧಿಕಾರಿಗಳು ಬೀದಿ ನಾಯಿಗಳು ಅದರಲ್ಲೂ ಕೂಡ ಸಮುದಾಯದ ಬೀದಿ ನಾಯಿಗಳಿಗೋಸ್ಕರ ಏನೇನು ಕಾರ್ಯಕ್ರಮ ಜಾರಿಗೆ ತಂದೆ, ಅದರಿಂದ ಏನೇನು ಎಫೆಕ್ಟ್ ಆಯಿತು, ಅದು ಎಲ್ಲಿವರೆಗೆ ಬಂದಿದೆ, ಪ್ರತಿಯೊಂದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ಸಮುದಾಯದ ಬೀದಿ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಇವತ್ತು ಕೇಂದ್ರ ನಗರ ಪಾಲಿಕೆ ಆಯೋಜನೆ ಮಾಡಿದೆ. ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಸಮುದಾಯದ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ NGOಗಳಾಗಿರ್ಬೋದು, ಶ್ವಾನಪ್ರಿಯರಾಗಿರ್ಬೋದು, ಜೊತೆಗೆ ಸಮುದಾಯದ ಬೀದಿ ನಾಯಿಗಳ ಬಗ್ಗೆ ಒಂದು ಅರಿವು ಮೂಡಿಸೋದು, ಜೊತೆಗೆ ಯಾರ್ಯಾರು ದತ್ತು ತಗೊಳ್ಳಲು ಮುಂದಾಗ್ತಾರೋ ಅಂಥವರಿಗೆ ಲಸಿಕೆ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಕಿಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತು ಕೇಂದ್ರ ನಗರ ಪಾಲಿಕೆಯಿಂದ ಮೋಟಿ ಕಾರ್ಯಕ್ರಮವನ್ನು ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಹುತೇಕ ಶ್ವಾನಪ್ರಿಯರು ಸಮುದಾಯದ ಬೀದಿ ನಾಯಿಗಳ ಜೊತೆಗೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಒಂದಿಷ್ಟು ಶ್ವಾನಪ್ರಿಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಡಿ ಡಾಗ್ಸ್ಗೆ ಯೂಶ್ವಲಿ ಯಾರು ಅಡಾಪ್ಟ್ ಮಾಡಲ್ಲ. ಸೊ ಎಲ್ರಿಗೆ ರಿಕ್ವೆಸ್ಟ್ ಏನಂದರೆ, ನಮ್ಮದು ಇಂಡಿ ಡಾಗ್ಸನ್ನು ರೆಸ್ಕ್ಯೂ ಮಾಡಿದವರಿಗೆ ಅಡಾಪ್ಟ್ ಮಾಡಿ ಅವರಿಗೆ ಒಳ್ಳೆಯದು ನೋಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ. ಈಗ ಸಮುದಾಯದ ಡಾಗ್ಗಳನ್ನು ಅಡಾಪ್ಟ್ ಮಾಡೋದು ಈ ಟೈಮ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಅಂದರೆ ಇವಾಗ ಎಲ್ಲ ನಾಯಿ ಇದು ಕಚ್ಚೋದೆಲ್ಲ ನ್ಯೂಸ್ ಎಲ್ಲ ಜಾಸ್ತಿ, ಬಟ್ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ನಾವು ಜನರಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತೆಗೆದು ಸರಿಯಾಗಿ ವ್ಯಾಕ್ಸಿನೇಟ್ ಮಾಡಿ ಅವರಿಗೆ ಅಡಾಪ್ಟ್ ಮತ್ತು ಸ್ಟೆರಿಲೈಸ್ ಮಾಡಿ ಅದನ್ನು ಕಮ್ಮಿ ಮಾಡಿಸ್ಬೋದು. ಈ ಪ್ರೋಗ್ರಾಮಿಂದ ಯಾವ ರೀತಿ ಯೂಸ್ ಆಗ್ಬೋದು ಅಂತ? ಈ ಪ್ರೋಗ್ರಾಮಿಂದ ಜನರಿಗೆ ಜಾಸ್ತಿ ಮಾಹಿತಿ ಮತ್ತು ಏನೆಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಅದೆಲ್ಲ ಅವರಿಗೆ ಸಿಗ್ಬೋದು ಅಂತ ನಂಗೆ ಅನಿಸುತ್ತೆ. ಸಮುದಾಯದ ಬೀದಿ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮ ಇವತ್ತು ಕೇಂದ್ರ ಪಾಲಿಕೆ ನಡೀತಿರೋದ್ರಿಂದ ಶ್ವಾನಪ್ರಿಯರು ಕೂಡ ಸಹಜವಾಗಿ ಖುಷಿಯಾಗಿದ್ದಾರೆ. ಇದೊಂದು ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ. ಇದರಿಂದ ಬೀದಿ ನಾಯಿಗಳ ಬಗ್ಗೆ ಜನರಿಗಿರುವಂತಹ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು. ಜೊತೆಗೆ ಸಮುದಾಯದ ಬೀದಿ ನಾಯಿಗಳು ಅಟ್ಯಾಕ್ ಪ್ರಕರಣ ಏನಿದೆ ಇತ್ತೀಚೆಗೆ ವರದಿಯಾಗಿತ್ತು, ಆದರೆ ಯಾಕೆ ಮಾನವನ ಮೇಲೆ ಅದು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲೂ ಕೂಡ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಅಗತ್ಯ ಅನ್ನೋ ಅಭಿಪ್ರಾಯವನ್ನು ಇವತ್ತು ಶ್ವಾನಪ್ರಿಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ. ಆದರೆ ಮುಂದಿನ ನಗರ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ವಿಚಾರವಾಗಿ 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಮುದಾಯದ ಬೀದಿ ನಾಯಿಗಳು ಅಂದರೆ ಆಸ್ಪತ್ರೆ ಆವರಣ ಆಗಿರ್ಬೋದು, ಶಾಲಾ ಆವರಣ ಆಗಿರ್ಬೋದು, ಜೊತೆಗೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಈ ರೀತಿಯಲ್ಲಿರುವಂತಹ ಬೀದಿ ನಾಯಿಗಳ ಬಗ್ಗೆ, ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಜೊತೆಗೆ GBA ಅಧಿಕಾರಿಗಳು ಬೀದಿ ನಾಯಿಗಳು ಅದರಲ್ಲೂ ಕೂಡ ಸಮುದಾಯದ ಬೀದಿ ನಾಯಿಗಳಿಗೋಸ್ಕರ ಏನೇನು ಕಾರ್ಯಕ್ರಮ ಜಾರಿಗೆ ತಂದೆ, ಅದರಿಂದ ಏನೇನು ಎಫೆಕ್ಟ್ ಆಯಿತು, ಅದು ಎಲ್ಲಿವರೆಗೆ ಬಂದಿದೆ, ಪ್ರತಿಯೊಂದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ಸಮುದಾಯದ ಬೀದಿ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಇವತ್ತು ಕೇಂದ್ರ ನಗರ ಪಾಲಿಕೆ ಆಯೋಜನೆ ಮಾಡಿದೆ. ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಸಮುದಾಯದ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ NGOಗಳಾಗಿರ್ಬೋದು, ಶ್ವಾನಪ್ರಿಯರಾಗಿರ್ಬೋದು, ಜೊತೆಗೆ ಸಮುದಾಯದ ಬೀದಿ ನಾಯಿಗಳ ಬಗ್ಗೆ ಒಂದು ಅರಿವು ಮೂಡಿಸೋದು, ಜೊತೆಗೆ ಯಾರ್ಯಾರು ದತ್ತು ತಗೊಳ್ಳಲು ಮುಂದಾಗ್ತಾರೋ ಅಂಥವರಿಗೆ ಲಸಿಕೆ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಕಿಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತು ಕೇಂದ್ರ ನಗರ ಪಾಲಿಕೆಯಿಂದ ಮೋಟಿ ಕಾರ್ಯಕ್ರಮವನ್ನು ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಹುತೇಕ ಶ್ವಾನಪ್ರಿಯರು ಸಮುದಾಯದ ಬೀದಿ ನಾಯಿಗಳ ಜೊತೆಗೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಒಂದಿಷ್ಟು ಶ್ವಾನಪ್ರಿಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಡಿ ಡಾಗ್ಸ್ಗೆ ಯೂಶ್ವಲಿ ಯಾರು ಅಡಾಪ್ಟ್ ಮಾಡಲ್ಲ. ಸೊ ಎಲ್ರಿಗೆ ರಿಕ್ವೆಸ್ಟ್ ಏನಂದರೆ, ನಮ್ಮದು ಇಂಡಿ ಡಾಗ್ಸನ್ನು ರೆಸ್ಕ್ಯೂ ಮಾಡಿದವರಿಗೆ ಅಡಾಪ್ಟ್ ಮಾಡಿ ಅವರಿಗೆ ಒಳ್ಳೆಯದು ನೋಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ. ಈಗ ಸಮುದಾಯದ ಡಾಗ್ಗಳನ್ನು ಅಡಾಪ್ಟ್ ಮಾಡೋದು ಈ ಟೈಮ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಅಂದರೆ ಇವಾಗ ಎಲ್ಲ ನಾಯಿ ಇದು ಕಚ್ಚೋದೆಲ್ಲ ನ್ಯೂಸ್ ಎಲ್ಲ ಜಾಸ್ತಿ, ಬಟ್ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ನಾವು ಜನರಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತೆಗೆದು ಸರಿಯಾಗಿ ವ್ಯಾಕ್ಸಿನೇಟ್ ಮಾಡಿ ಅವರಿಗೆ ಅಡಾಪ್ಟ್ ಮತ್ತು ಸ್ಟೆರಿಲೈಸ್ ಮಾಡಿ ಅದನ್ನು ಕಮ್ಮಿ ಮಾಡಿಸ್ಬೋದು. ಈ ಪ್ರೋಗ್ರಾಮಿಂದ ಯಾವ ರೀತಿ ಯೂಸ್ ಆಗ್ಬೋದು ಅಂತ? ಈ ಪ್ರೋಗ್ರಾಮಿಂದ ಜನರಿಗೆ ಜಾಸ್ತಿ ಮಾಹಿತಿ ಮತ್ತು ಏನೆಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಅದೆಲ್ಲ ಅವರಿಗೆ ಸಿಗ್ಬೋದು ಅಂತ ನಂಗೆ ಅನಿಸುತ್ತೆ. ಸಮುದಾಯದ ಬೀದಿ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮ ಇವತ್ತು ಕೇಂದ್ರ ಪಾಲಿಕೆ ನಡೀತಿರೋದ್ರಿಂದ ಶ್ವಾನಪ್ರಿಯರು ಕೂಡ ಸಹಜವಾಗಿ ಖುಷಿಯಾಗಿದ್ದಾರೆ. ಇದೊಂದು ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ. ಇದರಿಂದ
ಬೀದಿ ನಾಯಿಗಳ ಬಗ್ಗೆ ಜನರಿಗಿರುವಂತಹ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು. ಜೊತೆಗೆ ಸಮುದಾಯದ ಬೀದಿ ನಾಯಿಗಳು ಅಟ್ಯಾಕ್ ಪ್ರಕರಣ ಏನಿದೆ ಇತ್ತೀಚೆಗೆ ವರದಿಯಾಗಿತ್ತು. ಆದರೆ ಯಾಕೆ ಮಾನವನ ಮೇಲೆ ಅದು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲೂ ಕೂಡ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಅಗತ್ಯ ಅನ್ನೋ ಅಭಿಪ್ರಾಯವನ್ನು ಇವತ್ತು ಶ್ವಾನಪ್ರಿಯ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ ಆದರೆ ಮುಂದಿನ ನಗರ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ವಿಚಾರವಾಗಿ 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಮುದಾಯದ ಬೀದಿ ನಾಯಿಗಳು ಅಂದರೆ ಆಸ್ಪತ್ರೆ ಆವರಣ ಆಗಿರ್ಬೋದು, ಶಾಲಾ ಆವರಣ ಆಗಿರ್ಬೋದು, ಜೊತೆಗೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಈ ರೀತಿಯಲ್ಲಿರುವಂತಹ ಬೀದಿ ನಾಯಿಗಳ ಬಗ್ಗೆ, ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಜೊತೆಗೆ GBA ಅಧಿಕಾರಿಗಳು ಬೀದಿ ನಾಯಿಗಳು ಅದರಲ್ಲೂ ಕೂಡ ಸಮುದಾಯದ ಬೀದಿ ನಾಯಿಗಳಿಗೋಸ್ಕರ ಏನೇನು ಕಾರ್ಯಕ್ರಮ ಜಾರಿಗೆ ತಂದೆ, ಅದರಿಂದ ಏನೇನು ಎಫೆಕ್ಟ್ ಆಯಿತು, ಅದು ಎಲ್ಲಿವರೆಗೆ ಬಂದಿದೆ, ಪ್ರತಿಯೊಂದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ಸಮುದಾಯದ ಬೀದಿ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಇವತ್ತು ಕೇಂದ್ರ ನಗರ ಪಾಲಿಕೆ ಆಯೋಜನೆ ಮಾಡಿದೆ. ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಸಮುದಾಯದ ನಾಯಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ NGOಗಳಾಗಿರ್ಬೋದು, ಶ್ವಾನಪ್ರಿಯರಾಗಿರ್ಬೋದು, ಜೊತೆಗೆ ಸಮುದಾಯದ ಬೀದಿ ನಾಯಿಗಳ ಬಗ್ಗೆ ಒಂದು ಅರಿವು ಮೂಡಿಸೋದು, ಜೊತೆಗೆ ಯಾರ್ಯಾರು ದತ್ತು ತಗೊಳ್ಳಲು ಮುಂದಾಗ್ತಾರೋ ಅಂಥವರಿಗೆ ಲಸಿಕೆ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಕಿಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತು ಕೇಂದ್ರ ನಗರ ಪಾಲಿಕೆಯಿಂದ ಮೋಟಿ ಕಾರ್ಯಕ್ರಮವನ್ನು ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಹುತೇಕ ಶ್ವಾನಪ್ರಿಯರು ಸಮುದಾಯದ ಬೀದಿ ನಾಯಿಗಳ ಜೊತೆಗೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಒಂದಿಷ್ಟು ಶ್ವಾನಪ್ರಿಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಡಿ ಡಾಗ್ಸ್ಗೆ ಯೂಶ್ವಲಿ ಯಾರು ಅಡಾಪ್ಟ್ ಮಾಡಲ್ಲ. ಸೊ ಎಲ್ರಿಗೆ ರಿಕ್ವೆಸ್ಟ್ ಏನಂದರೆ ನಮ್ಮದು ಇಂಡಿ ಡಾಗ್ಸನ್ನು ರೆಸ್ಕ್ಯೂ ಮಾಡಿದವರಿಗೆ ಅಡಾಪ್ಟ್ ಮಾಡಿ ಅವರಿಗೆ ಒಳ್ಳೆಯದು ನೋಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ. ಈಗ ಸಮುದಾಯದ ಡಾಗ್ಗಳನ್ನು ಅಡಾಪ್ಟ್ ಮಾಡೋದು ಈ ಟೈಮ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಅಂದರೆ ಇವಾಗ ಎಲ್ಲ ನಾಯಿ ಇದು ಕಚ್ಚೋದೆಲ್ಲ ನ್ಯೂಸ್ ಎಲ್ಲ ಜಾಸ್ತಿ, ಬಟ್ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಜನರಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತೆಗೆದು ಸರಿಯಾಗಿ ವ್ಯಾಕ್ಸಿನೇಟ್ ಮಾಡಿ ಅವರಿಗೆ ಅಡಾಪ್ಟ್ ಮತ್ತು ಸ್ಟೆರಿಲೈಸ್ ಮಾಡಿ ಅದನ್ನು ಕಮ್ಮಿ ಮಾಡಿಸ್ಬೋದು. ಈ ಪ್ರೋಗ್ರಾಮಿಂದ ಯಾವ ರೀತಿ ಯೂಸ್ ಆಗ್ಬೋದು? ಈ ಪ್ರೋಗ್ರಾಮಿಂದ ಜನರಿಗೆ ಜಾಸ್ತಿ ಮಾಹಿತಿ ಮತ್ತು ಏನೆಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಅದೆಲ್ಲ ಅವರಿಗೆ ಸಿಗ್ಬೋದು ಅಂತ ನಂಗೆ ಅನಿಸುತ್ತೆ. ಸಮುದಾಯದ ಬೀದಿ ನಾಯಿಗಳು ದತ್ತು ಸ್ವೀಕಾರ ಕಾರ್ಯಕ್ರಮ ಇವತ್ತು ಕೇಂದ್ರ ಪಾಲಿಕೆ ನಡೀತಿರೋದ್ರಿಂದ ಶ್ವಾನಪ್ರಿಯರು ಕೂಡ ಸಹಜವಾಗಿ ಖುಷಿಯಾಗಿದ್ದಾರೆ. ಇದೊಂದು ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ. ಇದರಿಂದ ಬೀದಿ ನಾಯಿಗಳ ಬಗ್ಗೆ ಜನರಿಗಿರುವಂತಹ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು. ಜೊತೆಗೆ ಸಮುದಾಯದ ಬೀದಿ ನಾಯಿಗಳು ಅಟ್ಯಾಕ್ ಪ್ರಕರಣ ಏನಿದೆ ಇತ್ತೀಚೆಗೆ ವರದಿಯಾಗಿತ್ತು. ಆದರೆ ಯಾಕೆ ಮಾನವನ ಮೇಲೆ ಅದು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲೂ ಕೂಡ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಅಗತ್ಯ ಅನ್ನೋ ಅಭಿಪ್ರಾಯವನ್ನು ಇವತ್ತು ಶ್ವಾನಪ್ರಿಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ ಆದರೆ ಮುಂದಿನ ನಗರ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.